ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ವರ್ಲ್ಡ್ 25. ಇವತ್ತು ನಮ್ಮ ಮನೆಯವರ ಬರ್ತ್ಡೇ ಇತ್ತು. ಹಾಗಾಗಿ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ನ ಮಾಡ್ಕೊಂಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವಾ, ಈಸಿಯಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೋಬೋದು. ನಾವು ಹೊರಗಡೆ ಹೋಗಿ ಹಾಳು ಮುಳು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಉತ್ತಮ. ನೋಡಿ, ಕೇಕ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು, ಹಾಗೆಯೇ ತುಂಬ ಟೇಸ್ಟಿಯಾಗಿಯೂ ಇತ್ತು. ನಾವು ತುಂಬ ಇಷ್ಟಪಟ್ಬಿಟ್ಟು ತಿಂತಾ ಇದ್ದೀವಿ ಅದನ್ನು. ನೋಡಿ, ನಮ್ಮ ಪಾಪುಗೂ ಹಾಗೆಯೇ ಸ್ವಲ್ಪ ತಿನ್ನಿಸ್ತಾ ಇದ್ದೀವಿ. ತುಂಬ ಟೈಮ್ ಹಿಡಿಯಲ್ಲ. ಕೇಕ್ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು 10 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಅದಾದ ನಂತರ ಒಂದು 40 ಮಿನಿಟ್ಸ್ ಬೇಕ್ ಮಾಡಿದರೆ ಮುಗೀತು. ಇದು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣವಾ. ನಾನೊಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ನಂತರ 3/4 ಕಪ್ಪಷ್ಟು ಒಂದು ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆಯೇ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದೆಲ್ಲದನ್ನು ತೊಗೊಂಡು ಒಂದು ವಿಸ್ಕರಿಂದ ಇಲ್ಲ ಸ್ಪೂನಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕಿಬಿಟ್ಟು 3 ಹಾಕಿ ಮತ್ತೆ ಜಲ್ಡಿ ಹಿಡಿತಾ ಇದ್ದೀನಿ. ನೋಡಿದ್ರಲ್ವ, ಈ ಥರ ಹಿಡಿಯೋದೇನೆಂದರೆ ಏನಾದರೂ ಗಂಟುಗಳಿದ್ದರೆ ಈ ಥರ ಸಿಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಅಷ್ಟೇ. ನಾನು ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಆದರೂ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲನ್ನ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ. ಈ ಕೇಕ್ ಬ್ಯಾಟರು ಯಾವ ಥರ ಇರಬೇಕು ಅಂತಂದರೆ, ನಾವು ದೋಸೆ ಹಿಟ್ಟು ನಾರ್ಮಲಾಗಿ ಇರುತ್ತಲ್ವ, ಆಗ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸರಿ ಹೋಗ್ಬಿಡುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಇಲ್ಲ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಕೂಡ ಸರಿ ಹೋಗುತ್ತೆ. ನೀಟಾಗಿ ನಾನು ಕುಕ್ಕರ್ಗೆ ಸವರ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಿಟ್ಟು ಕೂಡ ಹಾಕಿ ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಓವೆನ್ ಇದ್ದರೆ ನೀವು ಓವೆನಲ್ಲೇ ಮಾಡ್ಕೋಬೋದು. ನನ್ನ ಹತ್ರ ಓವೆನ್ ಇಲ್ಲ, ಸೊ ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ಸವರ್ಕೊಂಡಾದ ನಂತರ ನಾವೇನು ರೆಡಿ ಮಾಡ್ಕೊಂಡಿದ್ದಲ್ವ ಕೇಕ್ ಬ್ಯಾಟರ್ನ, ಅದೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಒಂದು 2 ಟೈಮ್ಸು ನೆಲಕ್ಕೆ ಟ್ಯಾಪ್ ಮಾಡಿದರೆ ಸಾಕು. ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೊಡೆಯುತ್ತೆ ಒಳಗಡೆ, ಕೇಕ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನಾನು ಒಂದು 10 ಮಿನಿಟ್ಸ್ ಮುಂಚೆನೇ ನಾನು ಪಾತ್ರೆನ ಹೀಟ್ ಮಾಡ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ನಾನೀಗ ಕುಕ್ಕರ್ನ ಅದರಲ್ಲಿ ಇಟ್ಬಿಟ್ಟು ನಾನು ಮತ್ತೆ ಮುಚ್ತಾ ಇದ್ದೀನಿ. ನೋಡಿ, ಒಂದು 40 ಮಿನಿಟ್ಸ್ ಇದು ಬೇಕಾಗಬೇಕು. ನಾವು ಅಷ್ಟರಲ್ಲೇ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೋಬೇಕಲ್ವ. ನಾನು ಅರ್ಧ ಲೀಟ್ರ್ ಹಾಲಲ್ಲಿ 2 ಟೇಬಲ್ ಸ್ಪೂನಷ್ಟು ಪೌಡ್ರ್ ತೊಗೊಂಡ್ಬಿಟ್ಟು ಸಪ್ರೇಟು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ. ನೋಡಿ, ಈಗ ಹಾಲು ಕುದೀತಿದೆ ಅಲ್ವಾ, ನಾನು ಮಿಕ್ಸ್ ಮಾಡಿರುವಂಥ ಕಸ್ಟರ್ಡ್ ಮಿಲ್ಕ್ನ ಅದರಲ್ಲಿ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಇದು ಕಲಿಸ್ತಾನೆ ಇರಬೇಕು, ಯಾಕಂದರೆ ತಳ ಅಂಟ್ಕೊಳ್ಳುತ್ತೆ ಮತ್ತು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಅದನ್ನು ಕಲಿಸ್ತಾನೆ ಇರಿ. ನಾನು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಸಕ್ಕರೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೇ. ನೋಡಿ, ಈಗ 40 ಮಿನಿಟ್ಸ್ ಆಗಿದೆ. ನನ್ನ ಕೇಕ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ನನ್ನ ಹತ್ರ ಟೂತ್ ಪಿಕ್ ಇಲ್ಲ, ನಾನು ಹಾಗಾಗಿ ಒಂದು ಕಡ್ಡಿಯಿಂದ ಈ ಥರ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕೇಕ್ ಎಲ್ಲ ಚೆನ್ನಾಗಿ ಬೇಕಾಗಿದೆ, ಯಾವುದೇ ರೀತಿ ಅಂಟ್ತಾ ಇಲ್ಲ ಕಡ್ಡಿಗೆ. ನಿಮ್ಗೆ ಹಾಗೇನಾದರೂ ಇನ್ನೂ ಸ್ವಲ್ಪ ಅಂಟ್ತಾ ಇತ್ತು ಹಿಟ್ಟಿಟ್ಟು ಅಂತಂದರೆ ನೀವು ಇನ್ನೊಂದು 5ರಿಂದ 10 ನಿಮಿಷ ಮತ್ತೆ ಮುಚ್ಚಿಬಿಟ್ಟು ಬೇಕ್ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ. ಅವಾಗ ಮತ್ತೆ ಸರಿ ಹೋಗ್ಬಿಡುತ್ತೆ ಕೇಕೆಲ್ಲ.
ಈಗ ಒಂದು 10 ಮಿನಿಟ್ಸ್ ಆಗಿದೆ, ಕೇಕ್ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಚಾಕುಯಿಂದ ಸೈಡೆಲ್ಲ ಬಿಡಿಸ್ಕೊಂಡ್ಬಿಟ್ರೆ ಒಂದು ತಟ್ಟೆಗೆ ಉಲ್ಟಾ ಮಾಡಿಬಿಟ್ಟು ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ ಎಲ್ಲ ಕೇಕು, ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತಳ ಕೂಡ ಹಿಡ್ದಿಲ್ಲ ನೋಡಿ. ಫ್ರೆಂಡ್ಸ್, ನಾನು ಫೋರ್ಕಿಂದ ಈ ಥರ ಹೋಲ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕಸ್ಟರ್ಡ್ ಮಿಲ್ಕೆಲ್ಲ ಇದರಲ್ಲಿ ಇಳೀಲಿ ಅಂತ, ಚೆನ್ನಾಗಿ ಒಳಗಡೆ ಎಲ್ಲ ಹೋದರೆ ಜ್ಯೂಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಕೇಕು. ನಾನು ಮತ್ತು ಫ್ರಂಟು ಬ್ಯಾಕ್ ಸೈಡ್ 2 ಸೈಡ್ಸು ನಾನು ಫೋರ್ಕಿಂದ ಹೋಲ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೇಕಿಗೆ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ನಾನು ಹಾಲಿನ ಕೆನೆ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಕ್ರೀಮ್ ಇಷ್ಟ ಆಯಿತು ಅಂತಂದರೆ ನೀವು ಕ್ರೀಮ್ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಕ್ರೀಮ್ ಎಲ್ಲ ಇಷ್ಟಪಡಲ್ಲ ಜಾಸ್ತಿ, ಹಾಗಾಗಿ ನಾನು ಹಾಲಿನ ಕೆನೆನೇ ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ. ನೋಡಿದ್ರಲ್ವಾ, ಈ ಥರ ನೀಟಾಗಿ ಕೇಕ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಲಿನ ಕೆನೆಯಿಂದ. ನಂತರ ಈಗೇನು ನಾವು ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಂಡಿದ್ದಲ್ವ, ಅದು ನಾನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾಯಿದ್ದೀನಿ ಕೇಕ್ ಮೇಲೆ. ಇದು ಹಾಕಿಬಿಟ್ಟು ನಾನು ಮತ್ತೆ ಫೋರ್ಕಿಂದ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಮಿಲ್ಕ್ ಎಲ್ಲ ಸ್ವಲ್ಪ ಒಳಗಡೆ ಹಿಡೀಲಿ ಅಂತ ನಾನು ಹೋಲ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಕೇಕ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಕೇಕ್ ಮಾಡಲಿಕ್ಕೆ. ಬೇಕಾಗಲಿಕ್ಕೆ ಅದು ಕೇಕ್ ಬೇಕಾಗಬೇಕಲ್ವ, ಅದಕ್ಕೆ ಮಾತ್ರ 40 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಕೇಕ್ ಮೇಲೆ. ನಾನಿಲ್ಲಿ ಡೆಕೋರೇಟ್ ಮಾಡಲಿಕ್ಕೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ, ನಾನು ಅದನ್ನೇ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದಲ್ವ, ನಾನು ಡೆಕೋರೇಟ್ಗಂತ ಇನ್ನೂ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಸಾಫ್ರಾನ್ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಜನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲರೂ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.